ಈ ವರ್ಷ ಮಳೆ ಜಾಸ್ತಿ ಇರೋ ಕಾರಣ ನಮ್ಮ ಮೈಸೂರಿನ ಚುಂಚನಕಟ್ಟೆ ಜಲಪಾತ ಅಂತ ತುಂಬಾನೇ ಸುಂದರವಾಗಿ ಧುಮುಕ್ತಾ ಇದೆ. ಚುಂಚನಕಟ್ಟೆ ಗ್ರಾಮಕ್ಕೆ ನಾವು ಬಂದಿರೋದು. ಇಲ್ಲಿ ರೈಟ್ ಸೈಡ್ ಅಲ್ಲಿ ಶ್ರೀರಾಮ ಕ್ಷೇತ್ರ ಇದೆ. ಅದ್ರೊಳಗೆ ಹೋದ್ರೆ ನಮ್ಗೆ ಚುಂಚನಕಟ್ಟೆ ಫಾಲ್ಸ್ ಏನಿದೆ ನಮ್ಗೆ ಕಾಣೋದು. ಅದು ಆಕ್ಚುಲಿ ಧನುಷ್ಕೋಟಿ ಫಾಲ್ಸ್ ನೋಡುವುದು. ಧನುಷ್ಕೋಟಿ ಜಲಪಾತ ಅಂತ ಇದ್ರ ಹೆಸರು, ಆದ್ರೆ ಇದನ್ನ ಎಲ್ಲರೂ ಕರೆಯೋದು ಚುಂಚನಕಟ್ಟೆ ಜಲಪಾತ ಅಂತ. ನೋಡುದು ಹೆಂಗ್ ಧುಮುಕ್ತಾ ಇದೆ ಅಂತ. ಕಾವೇರಿ ನದಿನೇ ಇಲ್ಲಿ ಚುಂಚನಕಟ್ಟೆಯಲ್ಲಿ ಧುಮುಕಿ ಜಲಪಾತ ಆಗಿರೋದು. ಇಲ್ಲಿದ್ದಂತ ಮುಖ್ಯಸ್ಥನ ಹೆಸರು ಚುಂಚ ಅಂತ, ಅವರ ಹೆಸರಲ್ಲಿ ಗ್ರಾಮ ಕೂಡ ಇರೋದು. ಈ ಜಾಗಕ್ಕೆ ಶ್ರೀರಾಮ, ಸೀತಾದೇವಿ ಮತ್ತು ಲಕ್ಷ್ಮಣ ಭೇಟಿ ನೀಡಿದ್ರು ಅಂತ ಕೂಡ ನಂಬಿಕೆ ಇದೆ. ಅದೇ ಕಾರಣಕ್ಕೇನೆ ಇಲ್ಲಿ ಶ್ರೀರಾಮ ಮತ್ತು ಆಂಜನೇಯ ಸ್ವಾಮಿಗೆ ದೇವಸ್ಥಾನ ಕೂಡ ಕಟ್ಟಿದ್ದಾರೆ. ಇಲ್ಲಿ ಜಲಪಾತ ವೀಕ್ಷಣೆಗಂತ ಒಳ್ಳೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ವಾಚ್ ಟವರ್ ನಾವು ಹತ್ಕೊಂಡು ಹೋಗೋಣ ಬನ್ನಿ. ಕೋತಿಗಳೇನಿದೆ ಇವೆಲ್ಲ ವೈಲ್ಡ್ ಅನಿಮಲ್ಸ್, ಯಾರು ಸಾಕಿರೋದು ಅಥವಾ ಪಳಗಿರೋದೇನಲ್ಲ. ಇದೆಲ್ಲ ಮುಟ್ಬೇಕಾದ್ರೆ ಹುಷಾರು. ವ್ಯೂ ಇಲ್ಲಿಂದ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಮುಂದೆ ನೋಡಬಹುದು ಆಂಜನೇಯ ಸ್ವಾಮಿಯ ಒಂದು ದೊಡ್ಡ ವಿಗ್ರಹ ಇದೆ. ನೋಡಬಹುದು ಆಂಜನೇಯ ಸ್ವಾಮಿಯ ಎಷ್ಟು ದೊಡ್ಡ ಒಂದು ವಿಗ್ರಹ ಇರೋದಂತ. ಆಂಜನೇಯ ಸ್ವಾಮಿಯ ವಿಗ್ರಹ ಏನಿದೆ ಇದು 30 ಅಡಿ ಎತ್ತರ ಇರುವಂತಹ ಒಂದು ವಿಗ್ರಹ.